ನೀವೆಲ್ಲ ಈ POP ಗಣೇಶಗಳನ್ನ ನೋಡಿರ್ತೀರಾ, ನಿಮ್ ರೋಡು ಮತ್ತೆ ನಿಮ್ ಮನೆಯಲ್ಲಿ ಕೂರ್ಸಿರ್ತೀರಾ, ಅಚ್ಚಲ್ಲಿ ಮಾಡಿರೋ ಗಣೇಶಗಳನ್ನ ನೋಡಿರ್ತೀರಾ, ಯಾವಾಗ ಕಂಪ್ಲೀಟ್ ಗಣೇಶನೇ ಕೈಯಲ್ಲಿ ಮಾಡಿರೋದನ್ನ ನೋಡಿದ್ದೀರಾ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಗಣಪತಿ ಮೂರ್ತಿಗಳನ್ನ ಮಣ್ಣಲ್ಲಿ ಸಾಂಪ್ರದಾಯಿಕವಾಗಿ ಮತ್ತೆ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಇವರು ಈ ಕೆಲಸನ 3-4 ವರ್ಷದಿಂದ ಮಾಡ್ಕೊ ಬಂದಿಲ್ಲ, 3-4 ತಲೆಮಾರುಗಳಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ಗಣೇಶ ಹಬ್ಬದ 4-5 ತಿಂಗಳು ಹಿಂದೆ ಹೋಗಿ ಇವರೇನೆ ಮಣ್ಣನ್ನ ತಗೊಬಂದು ಹದ ಮಾಡಿ ಕೈಯಲ್ಲಿ ಗಣಪತಿ ಮೂರ್ತಿಗಳನ್ನ ಮಾಡ್ತಾರೆ. ಪರಿಸರಕ್ಕೆ ಹಾನಿ ಆಗುವಂತಹ ಯಾವುದೇ ವಸ್ತುಗಳನ್ನ ಅಥವಾ ಪೇಂಟ್ ಗಳನ್ನ ಇಲ್ಲಿ ಬಳಸೋದಿಲ್ಲ. ತುಂಬಾನೇ ಶಾಸ್ತ್ರೋಕ್ತವಾಗಿ ಗಣಪತಿ ಮೂರ್ತಿಗಳನ್ನ ಮಾಡ್ತಾರೆ. ನೋಡಬಹುದು ಗಣಪತಿ ಮೂರ್ತಿ ಎಷ್ಟು ಲಕ್ಷಣವಾಗಿ ಸುಂದರವಾಗಿದೆ ಅಂತ. ತುಂಬಾ ಜನ ಬಂದು ಇವ್ರ ಹತ್ರ ಗಣಪತಿನ ತಗೊಂಡು ಹೋಗ್ತಾರೆ. ಇವ್ರು 3 ಜನನೇ ಗಣಪತಿ ಮೂರ್ತಿಗಳನ್ನ ಮಾಡ್ತಾರೆ ಅಂತ ಅನ್ಕೋಬೇಡಿ. 4-5 ತಿಂಗಳುಗಳ ಕಾಲ ಸಂಪೂರ್ಣ ಇವರ ಕುಟುಂಬನೇ ಸೇರ್ಕೊಂಡು ಈ ಗಣಪತಿನ ಮಾಡ್ತಾರೆ. ಸೊ ಇಷ್ಟೊತ್ತು ನೀವು ವಿಡಿಯೋ ನೋಡೋದಲ್ಲ, ಇವರು ನಮ್ ದೊಡ್ಡಪ್ಪ ಮತ್ತೆ ಇವರು ನಮ್ ತಂದೆ ಮತ್ತೆ ಇವರು ನಮ್ ಚಿಕ್ಕಪ್ಪ, ಇವರೆಲ್ಲ ನಮ್ ಫ್ಯಾಮಿಲಿ. ಸೊ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.